ನಾವು ವಿಚಾರ ಮಾಡಿ ನಾವೆಲ್ಲ ಮಾಡೋದು. ಇನ್ನು ಮುಂದೆ ಮೀಟಿಂಗೆಲ್ಲ ಏದಾಗ ಹಾಕೋ ಲಿಂಗರಾಜ್, ನೀನು ಶಿಸ್ತಿನ ಸಮಿತಿ ಏದಾಗ ನಡೆದು ಬರ್ತೀನಿ, ಇದೇನು ಅವಶ್ಯಕತೆ ಇಲ್ಲ. ನಾವು ನೀವಂತೂ ರಿಟೈರ್ ಆಗಿ ಹೋಗ್ಬೋದು. ಇರಲಿ, ಅದೇನು ಇರಲಿ. ನ್ಯಾಯಕ್ಕಿಂತ ಬಹಳ ಮುಖ್ಯವಾಗಿರುವಂಥದ್ದು ಏನು, ಹೊಸ ನಾಯಕತ್ವ ತಳದಿಂದ ಬರಬೇಕು. ಅದನ್ನು ಆ ಒಂದು ಬೀಜರ ಅಂಕುರ ಆಗೋದ್ರಲ್ಲಿ ಅದಕ್ಕೆ ಸಿದ್ಧಾಂತದ ಸಿಂಚನ ಆಗಬೇಕು. ಅದರ ಅಡಿಯಲ್ಲಿ ಕಟ್ಟಬೇಕನ್ನುವಂಥ ಒಂದು ಮೂಲ ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ಬೂತ್ ಮಟ್ಟದ ಪ್ರಮುಖರನ್ನ 3 ತಂಡ ಮಾಡೋದು. 3 ತಂಡ ಮಾಡಿ ಅವ್ರನ್ನ ಏನು ಮಾಡ್ಬೇಕು ಅಲ್ವಾ, ಕೊಡೋಕೆ ಎಲ್ಲಿ ವಿಧಾನಸಭಾ ಕ್ಷೇತ್ರದಾಗೆಲ್ಲ ಅಂತ ಹೊರಗೆ ತೊಗೊಂಡು ಹೋಗ್ಬೇಕಂತ ನಿಮಗೆ ಗೊತ್ತ, ಅರ್ಧಂಬರ್ಧ ಗೊತ್ತು. ಮತ್ತೆ ಹೊರಗೆ ತೊಗೊಂಡು ಹೋಗೋದು ಅವ್ರನ್ನ ಒಂದು ದಿವಸ ಅಲ್ಲಿ ಉಳಿಬೇಕ. ಸುಮ್ಮನೆ ಹಂಗೆ ಅಲ್ಲ, ಅದು 3 ತಂಡ ಮಾಡಿ ಅವ್ರನ್ನ ಹೊರಗೆ ತೊಗೊಂಡು ಹೋಗ್ಬೇಕು. ಹೊರಗೆ ತೊಗೊಂಡು ಹೋಗಿ ಅವ್ರನ್ನ ಒಂದು ದಿವಸ ಅಲ್ಲಿ ಇಟ್ಟು ಅವ್ನ ಕವಲಕ್ಕಾದು ಅವ್ರಿಗೆ ಈ ಸಿದ್ಧಾಂತವನ್ನು ಹೇಳಿ, ಅಷ್ಟೇ ಅಲ್ಲ ಈ ಎಲ್ಲ ಕಾರ್ಯಕ್ರಮಗಳನ್ನು 7 ಸೂತ್ರಗಳು ಮಾಡಿದ್ದಾರೆ. 7 ಸೂತ್ರಗಳಲ್ಲಿ ಅವ್ರನ್ನ ಅಳವಡಿಸಿ ಗಟ್ಟಿಯಾಗಿ ಹೊರಗಡೆ ಬರ್ತೀವಿ. ಯಾಕಂಗೆ ಮಾಡಿದ್ದಾರೆ ಅಂತಂದ್ರೆ, ಇಲ್ಲೇ ಮಾಡಿದ್ದಾರೆ ಅಂದ್ರೆ ಪುರುಷಕ್ಕೆ ಊರು ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀರಿ. ನೀವು ಹಂಗೆ ಭಾಷಣ ಮಾಡಿ ಹಂಗೆ ಹೋಗಮ್ಮ ನೀನು. ಇಲ್ಲ ಇಲ್ಲ ಮಾಡೋರೆ ನಿಂದೆಲ್ಲ ಗೊತ್ತೈತಿ. ಅದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ, ಮುಂದೆ ಇವರೆಲ್ಲರ MLA ಆದ್ರು ಅಂದ್ರೆ ರಿಸಾರ್ಟ್ಗೆ ಹೋಗಿ ಇಂದಿನ ಟ್ರೈನಿಂಗ್. ಯಾಕಂದ್ರೆ ನಾವೆಲ್ಲ ಹೋಗಿ ಬಂದೇವೆ, ನಮ್ಗೆ ಹೇಳ್ಕೊಂಡ ಮಾತಾಡತ್ತೀನಿ. ನಾವು ವಿದೌಟ್ ಟ್ರೈನಿಂಗ್ ಹೋಗಿ ಬಂದೇವಿ, ವಿತ್ ಟ್ರೈನಿಂಗ್ ಹೋಗ್ಲಿಲ್ಲ. ಹಂಗೆ ಶಿಖರಿಗೆ ಮಾತಾಡಿದ್ವಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಭಾಳ ಪ್ರಮುಖವಾಗಿದೆ. ಎಲ್ಲರೂ ಒಟ್ಟಿಗೆ ಒಂದು ದಿವಸ ಇದ್ದರೆ ಒಂದು ಸ್ನೇಹ ಬರ್ತದೆ, ಸಂಬಂಧ ಬರ್ತದೆ. ಸಿದ್ಧಾಂತದ ಸಂಕೋಲಿಯಲ್ಲಿ ಎಲ್ಲರೂ ಕೂಡ ಒಂದಾಗ್ತೀವಿ. ಅಲ್ಲಿಂದ ಬಂದ ಮೇಲೆ ಅದರ ಆಚರಣೆಯನ್ನು ತರಬೇಕು, ಅದು ಮುಖ್ಯ. ಅಲ್ಲಿಂದ ಅವ್ರು ಏನು ಹೇಳ್ಕೊಡ್ತಾರ ಅದನ್ನು ತಲೆಗಿಟ್ಕೊಂಡು ಮನಸ್ಸಿನಾಗ ಇಟ್ಕೊಂಡು ಬಂದ ಮೇಲೆ ಆಚರಣೆಯಲ್ಲಿ ತರಬೇಕು. ಈಗ ಕೆಲವೆಲ್ಲ ಇದಾವ ಪದ್ಧತಿ. ಕೆಲವು ದೇವಸ್ಥಾನಕ್ಕೆ ಹೋದ್ಮೇಲೆ ಅದನ್ನು ಬಿಡಬೇಕು ಇದನ್ನು ಬಿಡಬೇಕು ಅಂತ ಐತಿ. ಏನು ಅದೇನು ಬಿಡೋದಿಲ್ಲ ನಾವು. ದೇವಸ್ಥಾನಕ್ಕೆ ಹೋಗಿ ಬಂದ ಕೂಡಲೇ ಪಾನೀಯ ಬಿಡಬೇಕು ಅಂತ ಐತಿ. ಪಾನೀಯನ್ನು ಏನು ಅದು ಬಿಟ್ಟರೆ ನಮ್ಮ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಮಾಡಿ ಗ್ಲಾಸ್ನ ತಗೊಂಡು ಹಿಂಗೆ ಮಾಡಿಬಿಟ್ರೆ ದೇವ್ರಿಗೆ ನೈವೇದ್ಯ ಮಾಡ್ಬೇಕು, ಕ್ಷಮ ಮಾಡಿಬಿಡಪ್ಪ ಅಂತ. ಹಂಗೆ ಆಗಬಾರ್ದು. ಅಲ್ಲಿ ಏನು ಕಲಿತೀವಿ ಅದನ್ನು ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡಬೇಕು. ನೀವು ಮಾಡಿರಲಿಲ್ಲ ಅನ್ನುವಂಥದ್ದು ನಿಮ್ಮ ಮುಂದಿನ ಸಂಘಟನಾತ್ಮಕ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಹೆಂಗಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಆಗ್ತದೆ. ಯಾರೇ ಹೇಳಿ, ದೊಡ್ಡವರೇ ಹೇಳಿ, ನಮ್ಮಂತರ ಹೇಳಿದ್ರು ಕೂಡ ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಆಗ್ತದೆ. ಸಿದ್ಧಾಂತ ಶಾಶ್ವತವಾಗಿರ್ತದೆ. ಸಿದ್ಧಾಂತ ಶಾಶ್ವತವಾಗಿರ್ತದೆ. ದೀನ್ ದಯಾಳ್ ಉಪಾಧ್ಯಾಯ ಅವರು, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಏನು ಸಿದ್ಧಾಂತವನ್ನು ಕೊಟ್ಟಾರ, ಇವತ್ತಿಗೂ ಕೂಡ ಅದು ನಮಗೆ ಭಾಳ ಪ್ರಸ್ತುತ. ನಾವು ಬರೋಕ್ಕಿಂತ ಮುಂಚೆ ಇತ್ತು, ನಾವು ಇದ್ದಾಗದೀವಿ, ನಾಳೆ ನಾವು ಇದ್ದಾಗೂ ಅದಿರ್ತದೆ. ಸಿದ್ಧಾಂತಕ್ಕೆ ಆ ಶಕ್ತಿ ಇದೆ. ಹೀಗಾಗಿ ಆ ಸಿದ್ಧಾಂತವನ್ನು ಯಾರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಮುಂದುವರಿತಾರೆ ಅವರು ಭಾಳ ಯಶಸ್ವಿ ಆಗ್ತಾರೆ ಮತ್ತು ಭಾಳ ಒಂದು ನೈತಿಕವಾಗಿ ಭಾಳ ದೊಡ್ಡ ಬಲ ಬರ್ತದೆ. ನೈತಿಕ ಬಲ ಬರುವಂಥದ್ದು ಭಾಳ ಮುಖ್ಯ. ನೈತಿಕ ಬಲ ಬಂತಂದ್ರೆ ಯಶಸ್ಸು ಅಪಯಶಸ್ಸು, ಸೋಲು ಗೆಲುವು, ಜಯ ಅಪಜಯ, ಸನ್ಮಾನ ಅಪಮಾನ ಏನೇ ಇದ್ದರೂ ಕೂಡ ಅದನ್ನು ಸಮನಾಗಿ ತೆಗೆದುಕೊಳ್ಳುವಂಥ ಒಂದು ಶಕ್ತಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಜನಾಂಗವನ್ನು ಕಟ್ಟುವಂಥದ್ದು
ಪ್ರಮುಖವಾಗಿದೆ. ಇವೆಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಇದು ಅತ್ಯಂತ ಬಹಳ ಪ್ರಮುಖವಾಗಿರುವಂಥ ಕಾರ್ಯಕ್ರಮ. ನಾವೆಲ್ಲ ಇದನ್ನು ಅತ್ಯಂತ ಇಂಟ್ರೆಸ್ಟ್ ತೊಗೊಂಡು ಭಾಗವಹಿಸಬೇಕು. ಮತ್ತು ನೀವು ಯಾವಾಗ ಹೊರಗೆ ಹೋಗಿರ್ತೀರಿ, ನಾನು ಒಂದು ಟೈಮ್ ತೊಗೊಂಡು ಅಲ್ಲಿ ಬರ್ತೇನೆ, ನಾನು ಬರ್ತೇನೆ, ನನ್ನ ಜೊತೆಗೆ ಇರ್ತೇನೆ, ಎಲ್ಲ ಭಾಗವಹಿಸ್ತೇನೆ. ನಾವು ನೀವು ಸೇರಿ ಪಕ್ಷ ಕಟ್ಟಣ ಇದ್ರಿ. ಇದರಷ್ಟು ಸಂಪೂರ್ಣ ಗುರಿ ಏನಪ್ಪ ಅಂದ್ರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಸದೃಢ ಆಗಬೇಕು. ಏನು ಈ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಒಂದು ಅತ್ಯಂತ ಅನೈತಿಕವಾಗಿರುವಂಥ ಆಡಳಿತ ಮಾಡ್ತಾ ಇದೆ, ರಾಜ್ಯವನ್ನು ಸಂಪೂರ್ಣವಾಗಿ ಅಧೋಗತಿಗೆ ಹೋಗ್ತಾ ಇದೆ, ರಾಜ್ಯದ ಜನರನ್ನ ಕಷ್ಟ ಕೊಡ್ತಾ ಇದೆ, ಜನ ವಿರೋಧಿ ಸರ್ಕಾರವನ್ನು ಕಿತ್ತುಕೊಂಡು ನಮ್ಮ ಸಿದ್ಧಾಂತದ ಅಡಿಯಲ್ಲಿ ಸರ್ಕಾರ ತರುವಂಥದ್ದು ಇದರ ಮೊದಲನೇ ಗುರಿ. ಅದಕ್ಕಿಂತ 2 ವರ್ಷ ಟೈಮ್ ಇದೆ. ಈಗಲಿಂದನೇ ತಯಾರಿಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಂದು ಒಂದೇ ಒಂದು ಕನಸು, ಎಲ್ಲ ಸಭೆಯಲ್ಲಿ ಹೇಳ್ತೀನಿ ನಾನು, ನನ್ನ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ಎಲ್ಲ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ. ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲವನ್ನು ಕೂಡ ನಾನು ಮಾಡಲು ಸಿದ್ಧಿದ್ದೇನೆ, ತಾವು ಮಾಡಲು ಸಿದ್ಧರಿರಬೇಕನ್ನುವಂಥ ಕರೆಯನ್ನು ಕೊಟ್ಟು ಹಿರಿಯರು ಬಂದಿದ್ದಾರೆ. ಅವರು ನನಗಿಂತ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋಗಿದ್ದಾರೆ. ಅವ್ರ ಮಾತುಗಳನ್ನು ತಾವೆಲ್ಲರೂ ದಯವಿಟ್ಟು ಕೇಳಿ ಅದರ ಅನುಕರಣೆಯನ್ನು ಮಾಡಬೇಕಂತಂದು ಕಳಕಳಿ ವಿನಂತಿ ಮಾಡಿ ನಾನು ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ನಮ್ಮ ಹೊಸ ಅಧ್ಯಕ್ಷರಾದಂಥ ನವೀನ್ ಅವರಿಗೆ ಜಯವಾಗಲಿ. ಶುರು ಮಾಡ್ರಿ. ನಿತಿನ್ ನವೀನ್ ಎಲ್ಲಿ ಹೆಚ್ಚು ಕಮ್ಮಿ ನಡೀತಾರೆ, ಅದು ಈಗ ಹೊಸದಾಗಲ್ಲ.